ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಶಿರೂರು ಭೀಕರ ಗುಡ್ಡ ಕುಸಿತದ ಘಟನೆ ನಡೆದು ಬರೋಬ್ಬರಿ 71 ದಿನಗಳೇ ಕಳೆದು ಬಿಟ್ಟಿವೆ. ನೀವೆಲ್ಲರೂ ಕೂಡ ಒಂದೇ ಒಂದು ನಿರೀಕ್ಷೆಯೊಂದಿಗೆ ಭರವಸೆಯೊಂದಿಗೆ ಕಾಯ್ತಾ ಇದ್ರಿ, ಇದೇ ಅರ್ಜುನ್ ಏನಾದ, ಸಮುದ್ರದ ಪಾಲಾದ್ನ ಅಥವಾ ಆ 20 ಅಡಿ ಆಳದ ನೀರಿನಲ್ಲೇ ಸಿಲುಕಿ ಹಾಕಿಕೊಂಡಿದ್ದಾನ ಅಂತ. ಇನ್ನೊಂದು ಕಡೆ ಸ್ಥಳೀಯರಾಗಿದ್ದಂಥ ಜಗನ್ನಾಥ್ ನಾಯಕ್, ಲೋಕೇಶ್ ಏನಾದರೂ ಅವರ ಮೃತದೇಹಗಳನ್ನಾದರೂ ಕೊನೆಯ ಮಟ್ಟಿಗೆ ಅವರ ಕುಟುಂಬಗಳಿಗೆ ವರ್ಗಾಯಿಸುವ ಕೆಲಸವಾದರೂ ಆಗಲಿ ಅಂತ ನಾವೆಲ್ಲರೂ ಕೂಡ ಅವಿರತ ಪ್ರಯತ್ನವನ್ನು ಎರಡೂ ರಾಜ್ಯ ಸರ್ಕಾರಗಳು ಕೂಡ ಮಾಡ್ತಾ ಇದ್ವು. ಒಂದು ಕಡೆ ನೀರಿನ ಸೆಳೆತಕ್ಕೆ ಕಾರ್ಯಾಚರಣೆಯನ್ನು 2 ಬಾರಿ ಸ್ಥಗಿತಗೊಳಿಸಲಾಗಿತ್ತು. ಇನ್ನೊಂದು ಕಡೆ ಏಕಾಂಗಿಯಾಗಿ ಇದೇ ಅರ್ಜುನ್, ಲೋಕೇಶ್, ಜಗನ್ನಾಥ್ ನಾಯಕ್ನ ನಾನು ಹುಡುಕ್ತೀನಿ ಅಂತ ಮತ್ತೆ ಈಶ್ವರ್ ಮಲ್ಪೆ ಅವರು ನೀರಿಗಿಳಿತಾ ಇದ್ದರು. ಇನ್ನೊಂದು ಕಡೆ ಜಿಲ್ಲಾಡಳಿತ ಅದಕ್ಕೆ ತಡೆಯನ್ನು ಕೂಡ ತರ್ತಾ ಇತ್ತು. ಸ್ನೇಹಿತರೆ, ನೀವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬಹುದು, ಜುಲೈ 16ರಂದು ನಡೆದಂಥ ಈ ಭೀಕರ ಗುಡ್ಡ ಕುಸಿತಕ್ಕೆ 2 ಸರ್ಕಾರಗಳಿಗೂ ಕೂಡ ಇದೊಂದು ದೊಡ್ಡ ತಲೆನೋವಾಗಿ ಬಿಟ್ಟಿತ್ತು. ಒಂದು ಕಡೆ ಕೇರಳದ ಕೋಜಿಕೋಡ್ ಮೂಲದ ಅರ್ಜುನನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಲೇಬೇಕು ಅನ್ನೋ ಒತ್ತಡ ಕೇಳಿ ಬರ್ತಾಯಿತ್ತು. ಇನ್ನೊಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕು ಅನ್ನೋ ಅವಿರತ ಶ್ರಮವೂ ಕೂಡ ಪಡ್ತಾ ಇತ್ತು. ಸ್ನೇಹಿತರೆ, ಒಂದು ಕಡೆ ಇಸ್ರೋ ಸಹಾಯ, ಆರ್ಮಿಯ ಸೇನಾಪಡೆ, ಇನ್ನೊಂದು ಕಡೆ SDRF, NDRF, ನೌಕಾಪಡೆಗಳ ಮುಳುಗು ತಜ್ಞರು ಎಲ್ಲರ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ. ಸ್ನೇಹಿತರೆ, ಇದೇ ಉತ್ತರ ಕನ್ನಡದ ಅಂಕೋಲಾ ಬಳಿಯ ಶಿರೂರು ಗುಡ್ಡ ಕುಸಿತದ ಅಡಿಯಲ್ಲಿ ಸಿಕ್ಕಿಬಿದ್ದಂಥ ಲಾರಿ ಸಮೇತ ಜಲಾವೃತವಾಗಿದ್ದಂಥ ಅರ್ಜುನ್ ಮೃತದೇಹವನ್ನು ಮುಳುಗು ತಜ್ಞರು ಕೊನೆಗೂ ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ಅಂತೂ ಅವರ ಕುಟುಂಬದವರು ನಿಟ್ಟುಸಿರು ಬಿಡುವ ಸಮಯ ಬಂದುಬಿಟ್ಟಿದೆ. ಸ್ನೇಹಿತರೆ, ಜುಲೈ 16ರಂದು ಸುರಿದ ಭಾರೀ ಮಳೆಗೆ ಗಂಗಾವಳಿ ನದಿ ಉಕ್ಕಿ ಹರಿತಾ ಇತ್ತು. ಅದರ ಪರಿಣಾಮವಾಗಿಯೇ ಶಿರೂರಿನ ಹೆದ್ದಾರಿ ಪಕ್ಕದಲ್ಲೇ ಇದ್ದಂಥ ಗುಡ್ಡ ಏಕಾಏಕಿಯಾಗಿ ಕುಸಿದು ಬಿಟ್ಟಿತ್ತು. ರಸ್ತೆಯ ಪಕ್ಕದಲ್ಲಿದ್ದಂಥ ಲಕ್ಷ್ಮಣ್ಣವರ ಹೋಟೆಲ್ ಸೇರಿದಂತೆ ಆ ಇಡೀ ಕುಟುಂಬ ನೀರು ಪಾಲಾಗಿಬಿಟ್ಟಿತ್ತು. ಇನ್ನೊಂದು ಕಡೆ ಈ ಗಂಗಾವಳಿ ನದಿ ಹರಿತಾ ಇದ್ದಂಥ ನದಿ ಆಚೆಗಿದ್ದಂಥ ಪುಟ್ಟ ಮನೆಯೂ ಕೂಡ ಹೇಳ ಹೆಸರಿಲ್ಲದಂತೆ ನೆಲ ಸಮವಾಗಿಬಿಟ್ಟಿತ್ತು. ಆ ಸಂದರ್ಭವನ್ನು ಈಗಲೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗಿದೆ. 11 ಜನರು ನಾಪತ್ತೆಯಾಗಿಬಿಟ್ಟರು. ಇದರಲ್ಲಿ 9 ಶವಗಳು ಪತ್ತೆಯಾದವು. ಉಳಿದ 3 ಹುಡುಕಾಟವೂ ಕೂಡ ಹರಸಾಹಸವಾಗಿಬಿಡ್ತು. ಸ್ನೇಹಿತರೆ, ಅದಾದ ನಂತರ ಈಗ ಪತ್ತೆ ಹಚ್ಚಲಾಗಿರ್ತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಏನೆಲ್ಲ ಸಿಕ್ಕಿದೆ ಇದೇ ಗಂಗಾವಳಿ ನದಿಯಲ್ಲಿ, ಅದು ಕೂಡ 3ನೇ ಬಾರಿಗೆ ಈ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮತ್ತೆ 3ನೇ ಬಾರಿಗೆ ಈ ಕಾರ್ಯಾಚರಣೆಯನ್ನು ನಿರಂತರವಾಗಿ ಕಂಟಿನ್ಯೂ ಆಗಿ ಪತ್ತೆಯ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು. ಒಂದು ಕಡೆ ಇದೇ ಅರ್ಜುನ್ ಅನ್ನೋನು ಈ ಗುಡ್ಡ ಕುಸಿತದ ಅಡಿಯಲ್ಲಿ ಹೇಗೆ ಸಿಕ್ಕ ಅನ್ನೋ ಕುತೂಹಲ ಬಹಳಷ್ಟು ಜನರಿಗಿದೆ. ಆ ಒಂದು ಘಟನೆಯ ಸಂದರ್ಭವನ್ನು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ. ಇದೇ ಮರದ ದಿಮ್ಮಿಗಳನ್ನು ತುಂಬಿಕೊಂಡು ಬರ್ತಾ ಇದ್ದಂಥ ಕೇರಳದ ಕೋಜಿಕೋಡ್ ಮೂಲದ ಅರ್ಜುನ್ ಮಣ್ಣಿನ ಸಮೇತ ಲಾರಿಯೊಂದಿಗೆ ಗಂಗಾವಳಿ ನದಿಗೆ ಕೊಚ್ಚಿಕೊಂಡು ಹೋಗಿಬಿಟ್ಟಿದ್ರು. ಅದಾದ ನಂತರ ಕೇರಳ ಸರ್ಕಾರ ಮನವಿ ಮಾಡಿಕೊಳ್ತು, ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಿ ಅದಕ್ಕೆ ಏನು ಬೇಕೋ ಸಹಕಾರವನ್ನು ಕೊಡ್ತೀವಿ ಅಂತ. ಇನ್ನೊಂದು ಕಡೆ ಒತ್ತಡವನ್ನು ತರುವ ಕೆಲಸವೂ ಕೂಡ ಮಾಡ್ತು. ನೀರಿನ ಮಟ್ಟ ಏರಿಕೆಯಾದಂತೆ ಜೊತೆಗೆ 8 ನಾಟಿಕಲ್ ಮೈಲ್ ವೇಗದಲ್ಲಿ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗ್ತಿದ್ದಂತೆ ಆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಯಿತು. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಇನ್ನೊಬ್ಬರ ಮೃತದೇಹಗಳನ್ನು ಪತ್ತೆ ಹಚ್ಚುವ ಶೋಧ ಕಾರ್ಯಾಚರಣೆಯಲ್ಲಿ ನಮ್ಮವರು ಬದುಕುಳಿದವರು ಕೂಡ ಮತ್ತೆ ನೀರು ಪಾಲಾಗಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅದನ್ನು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ 3ನೇ ಬಾರಿ ಕಾರ್ಯಾಚರಣೆಯನ್ನು ಮುಂದುವರಿಸಿ, ಅದು ಕೂಡ ಗೋವಾದಿಂದ ಬೃಹತ್ ಡ್ರೆಜ್ಜಿಂಗ್ ಮಿಷಿನನ್ನು ತರಿಸಿದ ನಂತರ ಮತ್ತು ಈಜುಗಾರನ ಬಳಸಿಕೊಂಡು ಕೊನೆಗೂ 3ನೇ ಹಂತದ ಕಾರ್ಯಾಚರಣೆಯಲ್ಲಿ 6ನೇ ದಿನವಾದಂಥ ಇವತ್ತು ಅರ್ಜುನನ ಮೃತದೇಹ ಮತ್ತು ಲಾರಿ ಇವೆರಡನ್ನೂ ಕೂಡ ಪತ್ತೆ ಹಚ್ಚಲಾಗಿದೆ. ಸ್ನೇಹಿತರೆ, ನಿಮಗೆಲ್ಲರ ಮಾಹಿತಿಗಿರಲಿ, ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರ ನಿರ್ದೇಶನದಲ್ಲಿ ಈ 3ನೇ ಬಾರಿಯ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿತ್ತು. ಆರಂಭದಲ್ಲಿ ಮೊದಲನೇ ಕಾರ್ಯಾಚರಣೆ 17 ದಿನಗಳ ಕಾಲ ಮಾಡಲಾಗಿತ್ತು. ಅದಾದ ನಂತರ 2ನೇ ಬಾರಿ ಮತ್ತೆ ಸ್ಟಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಲಾಯಿತು. ಅದು ಕೂಡ 8 ದಿನಗಳ ಕಾಲ ಕಾರ್ಯಾಚರಣೆ ಮಾಡಲಾಯಿತು. 3ನೇ ಬಾರಿಯ ಕಾರ್ಯಾಚರಣೆಗೆ ಅಂತೂ ಇಂತೂ ಡ್ರೆಜ್ಜಿಂಗ್ ಮಿಷಿನ್ ಇದ್ದರೆ ಹೇಗಾದರೂ ಮಾಡಿ ಅರ್ಜುನ್ ಅವರ ಲಾರಿಯನ್ನು ಪತ್ತೆ ಹಚ್ಚಬೋದು ಅನ್ನೋ ಕುತೂಹಲ ಇತ್ತು. ಅದು ಕೂಡ ಈ 3ನೇ ಹಂತದ ಕಾರ್ಯಾಚರಣೆ ಸೆಪ್ಟೆಂಬರ್ 20ರಿಂದ 30ರವರೆಗೂ ಮಾತ್ರ ಮಾಡಬೇಕು ಅನ್ನೋ ದಿನಗಳ ನಿಗದಿಯನ್ನು ಕೂಡ ಮಾಡಲಾಗಿತ್ತು. ಅಂತೂ ಇಂತೂ ಈಗ ಇದೇ ಅರ್ಜುನ್ ಅವರ
ಮೃತದೇಹ ಮತ್ತು ಆತ ಇದ್ದಂಥ ಲಾರಿಯನ್ನು ಕೂಡ ಈಗ ಮೇಲಕ್ಕೆತ್ತಲಾಗಿದೆ. ತಮಿಳುನಾಡು ಮೂಲದ ಚಿನ್ನಣ್ಣವರ ಗ್ಯಾಸ್ ಟ್ಯಾಂಕರ್ನ ಹಿಂಭಾಗದ ಆಕ್ಸಲ್ ಸಮೇತ ಒಂದು 4 ಚಕ್ರಗಳನ್ನು ಕೂಡ ಮೇಲೆತ್ತಲಾಯಿತು. ಈ ಹಿಂದೆ ಅದೇ ಮುಂಭಾಗದ ಚಕ್ರಗಳು ಮತ್ತು ಬ್ಯಾನೆಟ್ ಕೂಡ ಪತ್ತೆಯಾಗಿತ್ತು. ಇದೀಗ ಅರ್ಜುನ್ ಲಾರಿಯಲ್ಲಿದ್ದಂಥ ಕಟ್ಟಿಗೆ ತುಂಡುಗಳು, ಜೊತೆಗೆ ಮೃತರಾಗಿದ್ದಂಥ ಲಕ್ಷ್ಮಣ್ಣವರ ಸ್ಕೂಟಿ, ಜೊತೆಗೆ ಆ ಹೋಟೆಲ್ನಲ್ಲಿದ್ದಂಥ ಕೆಲವು ಪಾತ್ರೆಗಳು ಎಲ್ಲವೂ ಸಮೇತ ಈಗ ಹೊರಗೆ ತೆಗೆಯಲಾಗಿದೆ. ಇನ್ನೊಂದು ಕಡೆ ಲಾರಿಯ ಮಾಲೀಕ ಮುನಾಫ್ ಕೂಡ ಬಂದು ಇದೇ ಬೆಂಜ್ ಲಾರಿಯನ್ನು ಕನ್ಫರ್ಮ್ ಮಾಡಿದ್ದಾನೆ. ಆತ ಮಾಲೀಕನೇ ಇದು ನನ್ನದೇ ಲಾರಿ ಅಂತ. ಜೊತೆಗೆ ಆ ಲಾರಿಯ ಒಳಗಿದ್ದಂಥ ಮೃತದೇಹ ಅದು ಕೂಡ ಅರ್ಜುನ್ ಅವರ ಮೃತದೇಹವೇ ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಸ್ಥಳೀಯರಾಗಿದ್ದಂಥ ಜಗನ್ನಾಥ್ ಮತ್ತು ಲೋಕೇಶ್ ಅವರು ಕಣ್ಮರೆಯಾಗಿಬಿಟ್ಟಿದ್ದಾರೆ. ಅವ್ರ ಹುಡುಕಾಟ ಕೂಡ ನಡೀತಾ ಇದೆ. ಸ್ನೇಹಿತರೆ, ಕೊನೆಗೂ ಅರ್ಜುನ್ ಏನಾದ ಅನ್ನೋದು ಬರೀ ಪ್ರಶ್ನಾರ್ಥಕವಾಗಿತ್ತು. ಈಗ ಕೊನೆಗೂ ಕೂಡ ಅವರ ಕುಟುಂಬದವ್ರಿಗೆ ಮುಂದಿನ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ಮಾಡಲಾಗುತ್ತೆ. ಇನ್ನೊಂದು ಕಡೆ ಇದು ನಿಜವಾಗ್ಲೂ ಕೂಡ ಇದು ಅರ್ಜುನ್ ಅವರ ಮೃತದೇಹವ ಅನ್ನೋ ಕನ್ಫರ್ಮ್ ಮಾಡಲಿಕ್ಕೂ ಕೂಡ ಅದು ಮೆಡಿಕಲ್ ಎವಿಡೆನ್ಸ್ಗಳ ಮುಖಾಂತರ ಅದನ್ನು ತಂತ್ರಜ್ಞಾನವನ್ನು ಬಳಸಿ ಕೂಡ ಅದನ್ನು ಕೂಡ ಕನ್ಫರ್ಮ್ ಮಾಡಲಾಗುತ್ತೆ. ಕೊನೆಯದಾಗಿ ಅವರ ಕುಟುಂಬದವರಿಗೆ ಇಲ್ಲಿಯವರೆಗೂ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದರು, ಶೋಕದ ಮಡುವಿನಲ್ಲಿ ಬಿದ್ದಿದ್ದರು, ಪ್ರತಿನಿತ್ಯ ಅರ್ಜುನ್ ಇಲ್ಲದೆ ಕೊರಗ್ತಾ ಇದ್ದರು. ಅವ್ರ ಕುಟುಂಬಕ್ಕೆ ಇದೀಗ ಒಂದು ಸ್ವಲ್ಪ ಇದನ್ನು ಸಾಂತ್ವನ ನೀಡುವಂತಹ ಸುದ್ದಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಘಟನೆಗಳು ಸಂಭವಿಸುವಾಗ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ನೀವೆಲ್ಲರೂ ಕೂಡ ಇದೇ ಲಕ್ಷ್ಮಣ್ ಅವರ ಹೋಟೆಲ್ ಇತ್ತಲ್ಲ, ಅದರ ಬಳಿ ಯಾರೇ ಆಗಲಿ ಅಲ್ಲಿನ ಲಾರಿ ಚಲಾಯಿಸ್ತಕ್ಕಂಥ ಆ ಹೆದ್ದಾರಿಯ ಮುಖಾಂತರ ಹೋಗುವವರು ಅಲ್ಲಿ ತಮ್ಮ ಲಾರಿಯನ್ನು ನಿಲ್ಲಿಸಿ ಅಲ್ಲಿ ಗುಡ್ಡದ ಮೇಲಿಂದ ಸಣ್ಣ ಜರಿಯಾಗಿ ನೀರು ಹರಿಯುತ್ತೆ, ಅಲ್ಲಿ ಮುಖವನ್ನು ತೊಳೆದುಕೊಂಡು, ಜೊತೆಗೆ ಅಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಹೋಗುವ ಒಬ್ಬ ಚಾಳಿಯನ್ನು ಈ ಒಂದು ಲಾರಿ ಡ್ರೈವರ್ಗಳು ಬೆಳೆಸ್ಕೊಂಡಿರ್ತಾರೆ. ಜೊತೆಗೆ ಸ್ವಲ್ಪ ರೆಸ್ಟ್ ಮಾಡೋ ಸಮಯವೂ ಕೂಡ ಒಂದು ದೊಡ್ಡ ಹೆದ್ದಾರಿ ಆಗಿರೋದ್ರಿಂದ ಸೈಡ್ನಲ್ಲಿ ಪಾರ್ಕ್ ಮಾಡಿ ಅಲ್ಲೇ ರೆಸ್ಟ್ ಮಾಡ್ತಾರೆ. ಅವತ್ತು ಅರ್ಜುನ್ಗೆ ಜುಲೈ 15ರಂದು ರಾತ್ರಿ 2:47ಕ್ಕೆ ಇದೇ ಅರ್ಜುನ್ ಫ್ರೆಂಡ್ ಲಾರಿ ಚಾಲಕನಾಗಿದ್ದಂಥವ್ನು ಕರೆ ಮಾಡಿರ್ತಾನೆ. ಅದು ದುರದೃಷ್ಟವಶಾತ್ ನೋಡಿ ಅವತ್ತು ಘಟನೆ ಹೇಗಿದೆ ಅಂದರೆ, ಆ ಸಮಯದಲ್ಲಿ ಏನಾದರೂ ಮಾಡಿ ಏನೋ ಒಂದು ಸಣ್ಣ ಸಿಗ್ನಲ್ ಸಿಕ್ಕಿತ್ತು, ಅಥವಾ ಹೋಗೋಣ ಅಥವಾ ಮುಂದಕ್ಕೆ ಲಾರಿಯನ್ನು ಚಲಾಯಿಸ್ಕೊಂಡು ಮುಂದಿನ ಪ್ರದೇಶಕ್ಕೆ ಹೋಗೋಣ ಅಂತ ಏನಾದರೂ ಅರೆಕ್ಷಣ ಡಿಸೈಡ್ ಮಾಡಿದರೆ ಅರ್ಜುನ್ ಅವ್ರ ಜೀವ ಉಳಿತಾ ಇತ್ತು. ಅದಕ್ಕಿಂತ ಹೆಚ್ಚಿನ ಜನರು ಜೀವ ಕೂಡ ಹೋಗಿದೆ. ಅದನ್ನು ನಾನು ನೇರವಾಗಿ ಕೇವಲ ಅರ್ಜುನ್ ಅವರ ಪ್ರಾಣದ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ. ಅವತ್ತಾದಂಥ ಘಟನೆ 2:47ಕ್ಕೆ ಇದೇ ಅರ್ಜುನ್ ಅವರ ಫ್ರೆಂಡ್ ಕೂಡ ಕರೆ ಮಾಡ್ತಾನೆ. ಅದಾದ ನಂತರ 3:45 ವೇಳೆಗೆ ನನಗೆ ನಿದ್ದೆ ಬರ್ತಾ ಇದೆ ಅಂತ ಶಿರೂರು ಬಳಿಯೇ ಲಾರಿಯನ್ನು ನಿಲ್ಲಿಸಿ ಮಲಗ್ತಾನೆ ಇದೇ ಅರ್ಜುನ್. ಆದರೆ ಜುಲೈ 16ಕ್ಕೆ ಬೆಳಗ್ಗೆ 8:30 ಸುಮಾರಿಗೆ ಗುಡ್ಡ ಕುಸಿತಿರೋದು. ಅದರ ಸಮೇತವಾಗಿ ಅರ್ಜುನ್ ಲಾರಿ ನದಿಯೊಳಕ್ಕೆ ಹೋಗಿ ಸಿಲುಕಾಕೊಂಡ್ಬಿಡುತ್ತೆ. ಬರೋಬ್ಬರಿ 20 ಅಡಿ ಆಳದಲ್ಲಿ ಸಿಲುಕಾಕೊಂಡಿದ್ದ ಲಾರಿ. ಎಷ್ಟು ಪ್ರಯತ್ನ ಪಟ್ಟರೂ ಇದೇ ಈಶ್ವರ್ ಮಲ್ಪೆ ಅವರ ಮುಳುಗು ತಜ್ಞರೆಲ್ಲರೂ ಸೇರಿಕೊಂಡು ನೀರಿನ ಆಳಕ್ಕೆ ಇಳಿದ್ರು. ಒಂದು ಆಲದ ಮರ ಅಡ್ಡಿಯಾಗಿಬಿಟ್ಟಿತ್ತು. ಈ ಥರ ಹರಸಾಹಸ ಪಟ್ಟು ಕೊನೆಗೂ ಅಂತೂ ಇಂತೂ 71 ದಿನಗಳ ನಂತರ ಅರ್ಜುನ್ನ ಲಾರಿ ಮತ್ತು ಮೃತದೇಹವನ್ನು ಹೊರಗೆ ತೆಗಿತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿದೆ. ಅದೇ ರೀತಿಯಾಗಿ ಲೋಕೇಶ್ ಮತ್ತು ಜಗನ್ನಾಥ್ ನಾಯಕ್ ಅವರ ಮೃತದೇಹಗಳು ಪತ್ತೆಯಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.